ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ಫೀಲ್ಡ್ಗೆ ಇಳಿದಿರುವಂತಹ ಉಪಲೋಕಾಯುಕ್ತ ಅಧಿಕಾರಿಗಳು ಕಲ್ಲು ಕ್ವಾರಿಗೆ ಉಪಲೋಕಾಯುಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ. ಉಪಲೋಕಾಯುಕ್ತರೀಗ ಫೀಲ್ಡ್ಗೆ ಇಳಿದಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ ಬಳಿಯ ಕ್ವಾರಿ ಉಪಲೋಕಾಯುಕ್ತ ಭೇಟಿ ಸಂದರ್ಭದಲ್ಲಿ ಅಧಿಕಾರಿಗಳು ಗೈರಾಗಿದ್ರು. ಅಧಿಕಾರಿಗಳಿರಲಿಲ್ಲ. ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಪುಷ್ಪಲತಾ ವಿರುದ್ಧ ವೀರಪ್ಪ ಗರಂ ಆಗಿದ್ದಾರೆ. ಅಧಿಕಾರಿಗಳಿಲ್ಲ ಅಲ್ಲಿ ಸ್ಥಳದಲ್ಲಿ. ಕಲ್ಲು ಕ್ವಾರಿಗೆ ಉಪಲೋಕಾಯುಕ್ತರು ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ತರಾಟೆಗೂ ತೆಗೆದುಕೊಂಡಿದ್ದಾರೆ. ನಾವು ಡಿಸಿ ಬಂದಿದ್ದೀವಿ, ಎಸ್ಪಿ ಬಂದಿದ್ದಾರೆ, ಸಿಒ ಬಂದಿದ್ದಾರೆ, ಉಪಲೋಕಾಯುಕ್ತ ಬಂದಿದ್ದೀವಿ, ಎಲ್ಲ ಜಡ್ಜಸ್ ಬಂದಿದ್ದಾರೆ. ಶೋ ಆರ್ ಅರಾಸಿಟಿ ಅಂಡ್ ಶಿ ಇಸ್ ವೆರಿ ಇನ್ಫ್ಲೂಯೆನ್ಸ್ ಅಂತ. ಎ ಸೀರಿಯಸ್ ಮ್ಯಾಟರ್. ಜ್ಞಾನ ಬೇಡವಾ ಅವಳಿಗೆ? ಏನು ಬೆತ್ತಬಿಡಲ್ರಿ? ಈಸ್ ಆನ್ ಬೆಡ್. ಇದೆಲ್ಲ ಎಸ್ಕೇಪಿಂಗ್ ಐಡಿಯಾ. ನಾವು ಹೋದ್ರೆ ಅದು ಇದು ಕೇಳ್ತಾರೆ. ನಿಮ್ಮನ್ನು ಕಳಿಸ್ಬಿಟ್ಟು ಆಯ್ತು ಅಂತ ಬರ್ಲಿ, ನಾವು ಹೋದ್ರೆ ಎಲ್ಲ ಸಿಗಾಕೋತಿದ್ದ. ಈ ತರ ಧೋರಣೆಯಿಂದ ಇಂಥ ಆಫೀಸರ್ಗಳಿಂದ ಈ ತರ ಗತಿ ಬಂದಿರೋದು ನೇಚರ್ಗೆ. ಕೋಟೆನಾಡಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅನ್ನದಾತರು ಬರ್ಬಾದಾಗಿದ್ದಾರೆ. ವರುಣನ ಅಬ್ಬರಕ್ಕೆ ಹೂವಿನ ತೋಟಗಳು ಕೊಳೆತು ಬಾಡಿ ಹೋಗುವಂತಾಗಿದೆ. ಸತತ ಮಳೆಯಿಂದ ನೂರಾರು ಎಕರೆ ಹೂದೋಟ ಕೂಡ ನಾಶ ಆಗ್ತಾ ಇದೆ. ನಿರಂತರ ಮಳೆಗೆ ಹೂವಿನ ತೋಟ ಸರ್ವನಾಶ. ಸಾಲದ ಸುಳಿಯಲ್ಲಿ ಸಿಲುಕಿದ ಹೂ ಬೆಳೆಗಾರರು. ಹೀಗೆ ತೋಟದಲ್ಲೇ ಅರಳಿ ನಿಂತಿರೋ ಸೇವಂತಿ ಹೂವು. ಜಿಟಿ ಮಳೆಗೆ ಗಿಡದಲ್ಲೇ ಕೊಳೆಯುತ್ತಿರುವ ಹೂವಿನ ಬೆಳೆ. ಮಳೆಯಲ್ಲೇ ಹೂ ಕಟಾವು ಮಾಡಲು ಹರಸಾಹಸ ಪಡ್ತಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಬರದನಾಡು ಚಿತ್ರದುರ್ಗ ಜಿಲ್ಲೆಯ ಹುಣಸೇಕಟ್ಟೆ ಗ್ರಾಮದಲ್ಲಿ. ಚಿತ್ರದುರ್ಗದ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಹೂವುಗಳನ್ನು ಬೆಳೆಯುತ್ತಾರೆ. ಸೇವಂತಿ, ಕನಕಾಂಬರ, ಮಲ್ಲಿಗೆ, ಚೆಂಡು ಹೂವು ಸೇರಿ ವಿವಿಧ ಜಾತಿಯ ಹೂವು ಬೆಳೆಯುವಲ್ಲಿ ಚಿತ್ರದುರ್ಗ ಗ್ರಾಮೀಣ ಭಾಗದ ಅನ್ನದಾತರು ಪ್ರಸಿದ್ಧಿಯಾಗಿದ್ದಾರೆ. ಇಲ್ಲಿನ ಪುಷ್ಪರಾಶಿ ನೆರೆಯ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲೂ ಬೇಡಿಕೆ ಇದೆ. ಆದರೆ ಹೂ ಬೆಳೆಗಾರರನ್ನ ತುಂತುರು ಮಳೆ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಕೂಲಿ ನೋಡಿದ್ರೆ ಗಗನಕ್ಕೆ ಹೋಯ್ತು. ಕೂಲಿ ರೇಟ್ 300 ರಿಂದ 500 ರೂಪಾಯಿ ಕೂಲಿ. ಹಂಗಾಗ್ಬಿಟ್ಟು ಹೂವು ಎಲ್ಲ ಸಂಪೂರ್ಣ ಎಲ್ಲ ಕೊಳತು ಹೋಗ್ಬಿಟ್ಟಿದೆ. ಗಿಡದಲ್ಲಿ ಕೊಳತು ಹೋಗಿ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ನಮಗೆ ತೋಟಗಾರಿಕೆ ತಹಸೀಲ್ದಾರಿಗೆ ಬರ್ತದ್ದು, ತಹಸೀಲ್ದಾರ್ ತೋಟಗಾರಿಕೆಗೆ ಬರ್ತಾರಂತ ಒಬ್ಬರ ಮೇಲೆ ಒಬ್ಬರು ಸಭಾ ಬೆಳಕೊಂಡು ರೈತರು ಹೊಲದಗಳಿಗೆ ವಿಸಿಟ್ ಕೊಡದಂಗೆ ಇದುವರೆಗೂ ಸಹ ಹೂವಿಗೆ ಒಂದು 10 ರೂಪಾಯಿ ಪರಿಹಾರ ಸಮೇತ ಕೊಟ್ಟಿಲ್ಲ. ಸುಮಾರು ಒಂದು 100 ಹೆಕ್ಟೇರ್ ಪ್ರದೇಶದಲ್ಲಿ ಹೂವನ್ನ ಬೆಳೆದಿದ್ದೀವಿ. ಅದು ಸುಮಾರು ದೀಪಾವಳಿ ಹಬ್ಬದ ಮುಂದೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ 15 ದಿವಸಗಳ ಕಾಲ ಜಿಟಿ ಮಳೆ ಹಿಡಿದು ಹೂವನ್ನ ಕಟಾವು ಮಾಡೋದಕ್ಕೆ ಆಗದ ರೀತಿಯಲ್ಲಿ ಮಳೆ ಬಂದು ಹೂವೆಲ್ಲ ಹಾಳಾಗಿ ಮತ್ತೆ ಗಿಡೆಲ್ಲ ನೀರಲ್ಲಿ ಇದು ಜಿಟಿ ಮಳೆಗೆಲ್ಲ ಗಿಡೆಲ್ಲ ಒಣಗೋಗಂತ ಪರಿಸ್ಥಿತಿ ಬಂತು. ಹೂವೆಲ್ಲ ಪೂರ್ತಿ ಸರ್ವನಾಶ ಆಗಿದೆ. ಮಧ್ಯ ಕರ್ನಾಟಕದಲ್ಲಿ ಸತತ ಸುರಿಯುತ್ತಿರುವ ಜಿಟಿ ಮಳೆ ಹೂವಿನ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ. ಇನ್ನಾದರೂ ಚಿತ್ರದುರ್ಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೈಚಳಿ ಬಿಟ್ಟು ಬೆಳೆ ಹಾನಿ ಕುರಿತು ಸರ್ಕಾರಕ್ಕೆ ವರದಿ ನೀಡಿ ಪರಿಹಾರ ಬಿಡುಗಡೆಗೆ ಮುಂದಾಗಬೇಕಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ಫೀಲ್ಡ್ಗೆ ಇಳಿದಿರುವಂತಹ ಉಪಲೋಕಾಯುಕ್ತ ಅಧಿಕಾರಿಗಳು ಕಲ್ಲು ಕ್ವಾರಿಗೆ ಉಪಲೋಕಾಯುಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ. ಉಪಲೋಕಾಯುಕ್ತರೀಗ ಫೀಲ್ಡ್ಗೆ ಇಳಿದಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ ಬಳಿಯ ಕ್ವಾರಿ ಉಪಲೋಕಾಯುಕ್ತ ಭೇಟಿ ಸಂದರ್ಭದಲ್ಲಿ ಅಧಿಕಾರಿಗಳು ಗೈರಾಗಿದ್ರು. ಅಧಿಕಾರಿಗಳಿರಲಿಲ್ಲ. ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಪುಷ್ಪಲತಾ ವಿರುದ್ಧ ವೀರಪ್ಪ ಗರಂ ಆಗಿದ್ದಾರೆ. ಅಧಿಕಾರಿಗಳಿಲ್ಲ ಅಲ್ಲಿ ಸ್ಥಳದಲ್ಲಿ. ಕಲ್ಲು ಕ್ವಾರಿಗೆ ಉಪಲೋಕಾಯುಕ್ತರು ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ತರಾಟೆಗೂ ತೆಗೆದುಕೊಂಡಿದ್ದಾರೆ. ನಾವು ಡಿಸಿ ಬಂದಿದ್ದೀವಿ, ಎಸ್ಪಿ ಬಂದಿದ್ದಾರೆ, ಸಿಒ ಬಂದಿದ್ದಾರೆ, ಉಪಲೋಕಾಯುಕ್ತ ಬಂದಿದ್ದೀವಿ, ಎಲ್ಲ ಜಡ್ಜಸ್ ಬಂದಿದ್ದಾರೆ. ಶೋ ಆರ್ ಅರಾಸಿಟಿ ಅಂಡ್ ಶಿ ಇಸ್ ವೆರಿ ಇನ್ಫ್ಲೂಯೆನ್ಸ್ ಅಂತ. ಎ ಸೀರಿಯಸ್ ಮ್ಯಾಟರ್. ಜ್ಞಾನ ಬೇಡವಾ ಅವಳಿಗೆ? ಏನು ಬೆತ್ತಬಿಡಲ್ರಿ? ಈಸ್ ಆನ್ ಬೆಡ್. ಇದೆಲ್ಲ ಎಸ್ಕೇಪಿಂಗ್ ಐಡಿಯಾ. ನಾವು ಹೋದ್ರೆ ಅದು ಇದು ಕೇಳ್ತಾರೆ. ನಿಮ್ಮನ್ನು ಕಳಿಸ್ಬಿಟ್ಟು ಆಯ್ತು ಅಂತ ಬರ್ಲಿ, ನಾವು ಹೋದ್ರೆ ಎಲ್ಲ ಸಿಗಾಕೋತಿದ್ದ.
ಈ ತರ ಧೋರಣೆಯಿಂದ ಇಂಥ ಆಫೀಸರ್ಗಳಿಂದ ಈ ತರ ಗತಿ ಬಂದಿರೋದು ನೇಚರ್ಗೆ. ಕೋಟೆನಾಡಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅನ್ನದಾತರು ಬರ್ಬಾದಾಗಿದ್ದಾರೆ. ವರುಣನ ಅಬ್ಬರಕ್ಕೆ ಹೂವಿನ ತೋಟಗಳು ಕೊಳೆತು ಬಾಡಿ ಹೋಗುವಂತಾಗಿದೆ. ಸತತ ಮಳೆಯಿಂದ ನೂರಾರು ಎಕರೆ ಹೂದೋಟ ಕೂಡ ನಾಶ ಆಗ್ತಾ ಇದೆ. ನಿರಂತರ ಮಳೆಗೆ ಹೂವಿನ ತೋಟ ಸರ್ವನಾಶ. ಸಾಲದ ಸುಳಿಯಲ್ಲಿ ಸಿಲುಕಿದ ಹೂ ಬೆಳೆಗಾರರು. ಹೀಗೆ ತೋಟದಲ್ಲೇ ಅರಳಿ ನಿಂತಿರೋ ಸೇವಂತಿ ಹೂವು. ಜಿಟಿ ಮಳೆಗೆ ಗಿಡದಲ್ಲೇ ಕೊಳೆಯುತ್ತಿರುವ ಹೂವಿನ ಬೆಳೆ. ಮಳೆಯಲ್ಲೇ ಹೂ ಕಟಾವು ಮಾಡಲು ಹರಸಾಹಸ ಪಡ್ತಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಬರದನಾಡು ಚಿತ್ರದುರ್ಗ ಜಿಲ್ಲೆಯ ಹುಣಸೇಕಟ್ಟೆ ಗ್ರಾಮದಲ್ಲಿ. ಚಿತ್ರದುರ್ಗದ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಹೂವುಗಳನ್ನು ಬೆಳೆಯುತ್ತಾರೆ. ಸೇವಂತಿ, ಕನಕಾಂಬರ, ಮಲ್ಲಿಗೆ, ಚೆಂಡು ಹೂವು ಸೇರಿ ವಿವಿಧ ಜಾತಿಯ ಹೂವು ಬೆಳೆಯುವಲ್ಲಿ ಚಿತ್ರದುರ್ಗ ಗ್ರಾಮೀಣ ಭಾಗದ ಅನ್ನದಾತರು ಪ್ರಸಿದ್ಧಿಯಾಗಿದ್ದಾರೆ. ಇಲ್ಲಿನ ಪುಷ್ಪರಾಶಿ ನೆರೆಯ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲೂ ಬೇಡಿಕೆ ಇದೆ. ಆದರೆ ಹೂ ಬೆಳೆಗಾರರನ್ನ ತುಂತುರು ಮಳೆ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಕೂಲಿ ನೋಡಿದ್ರೆ ಗಗನಕ್ಕೆ ಹೋಯ್ತು. ಕೂಲಿ ರೇಟ್ 300ರಿಂದ 500 ರೂಪಾಯಿ ಕೂಲಿ. ಹಂಗಾಗ್ಬಿಟ್ಟು ಹೂವು ಎಲ್ಲ ಸಂಪೂರ್ಣ ಎಲ್ಲ ಕೊಳತು ಹೋಗ್ಬಿಟ್ಟಿದೆ. ಗಿಡದಲ್ಲಿ ಕೊಳತು ಹೋಗಿ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ನಮಗೆ ತೋಟಗಾರಿಕೆ ತಹಸೀಲ್ದಾರಿಗೆ ಬರ್ತದ್ದು, ತಹಸೀಲ್ದಾರ್ ತೋಟಗಾರಿಕೆಗೆ ಬರ್ತಾರಂತ ಒಬ್ಬರ ಮೇಲೆ ಒಬ್ಬರು ಸಭಾ ಬೆಳಕೊಂಡು ರೈತರ ಹೊಲದಗಳಿಗೆ ವಿಸಿಟ್ ಕೊಡದಂಗೆ ಇದುವರೆಗೆ ಸಹ ಹೂವಿಗೆ ಒಂದು 10 ರೂಪಾಯಿ ಪರಿಹಾರ ಸಮೇತ ಕೊಟ್ಟಿಲ್ಲ. ಸುಮಾರು ಒಂದು 100 ಹೆಕ್ಟೇರ್ ಪ್ರದೇಶದಲ್ಲಿ ಹೂವನ್ನ ಬೆಳೆದಿದ್ದೀವಿ. ಅದು ಸುಮಾರು ದೀಪಾವಳಿ ಹಬ್ಬದ ಮುಂದೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ 15 ದಿವಸಗಳ ಕಾಲ ಜಿಟಿ ಮಳೆ ಹಿಡಿದು ಹೂವನ್ನ ಕಟಾವು ಮಾಡೋದಕ್ಕೆ ಆಗದ ರೀತಿಯಲ್ಲಿ ಮಳೆ ಬಂದು ಹೂವೆಲ್ಲ ಹಾಳಾಗಿ ಮತ್ತೆ ಗಿಡೆಲ್ಲ ನೀರಲ್ಲಿ ಇದು ಜಿಟಿ ಮಳೆಗೆಲ್ಲ ಗಿಡೆಲ್ಲ ಒಣಗೋಗಂತ ಪರಿಸ್ಥಿತಿ ಬಂತು. ಹೂವೆಲ್ಲ ಪೂರ್ತಿ ಸರ್ವನಾಶ ಆಗಿದೆ. ಮಧ್ಯ ಕರ್ನಾಟಕದಲ್ಲಿ ಸತತ ಸುರಿಯುತ್ತಿರುವ ಜಿಟಿ ಮಳೆ ಹೂವಿನ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ. ಇನ್ನಾದರೂ ಚಿತ್ರದುರ್ಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೈಚಳಿ ಬಿಟ್ಟು ಬೆಳೆ ಹಾನಿ ಕುರಿತು ಸರ್ಕಾರಕ್ಕೆ ವರದಿ ನೀಡಿ ಪರಿಹಾರ ಬಿಡುಗಡೆಗೆ ಮುಂದಾಗಬೇಕಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ಫೀಲ್ಡ್ಗೆ ಇಳಿದಿರುವಂತಹ ಉಪಲೋಕಾಯುಕ್ತ ಅಧಿಕಾರಿಗಳು ಕಲ್ಲು ಕ್ವಾರಿಗೆ ಉಪಲೋಕಾಯುಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ. ಉಪಲೋಕಾಯುಕ್ತರೀಗ ಫೀಲ್ಡ್ಗೆ ಇಳಿದಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ ಬಳಿಯ ಕ್ವಾರಿ ಉಪಲೋಕಾಯುಕ್ತ ಭೇಟಿ ಸಂದರ್ಭದಲ್ಲಿ ಅಧಿಕಾರಿಗಳು ಗೈರಾಗಿದ್ರು. ಅಧಿಕಾರಿಗಳಿರಲಿಲ್ಲ. ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಪುಷ್ಪಲತಾ ವಿರುದ್ಧ ವೀರಪ್ಪ ಗರಂ ಆಗಿದ್ದಾರೆ. ಅಧಿಕಾರಿಗಳಿಲ್ಲ ಅಲ್ಲಿ ಸ್ಥಳದಲ್ಲಿ. ಕಲ್ಲು ಕ್ವಾರಿಗೆ ಉಪಲೋಕಾಯುಕ್ತರು ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ತರಾಟೆಗೂ ತೆಗೆದುಕೊಂಡಿದ್ದಾರೆ. ನಾವು ಡಿಸಿ ಬಂದಿದ್ದೀವಿ, ಎಸ್ಪಿ ಬಂದಿದ್ದಾರೆ, ಸಿಒ ಬಂದಿದ್ದಾರೆ, ಉಪಲೋಕಾಯುಕ್ತ ಬಂದಿದ್ದೀವಿ, ಎಲ್ಲ ಜಡ್ಜಸ್ ಬಂದಿದ್ದಾರೆ. ಶೋ ಆರ್ ಅರಾಸಿಟಿ ಅಂಡ್ ಸಿ ಇಸ್ ವೆರಿ ಇನ್ಫ್ಲೂಯೆನ್ಸ್ ಅಂತ. ಸೀರಿಯಸ್ ಮ್ಯಾಟರ್. ಜ್ಞಾನ ಬೇಡವಾ ಅವಳಿಗೆ? ಏನು ಬೆತ್ತಡಲ್ರಿ? ಈಸ್ ಆನ್ ಬೆಡ್. ಇದೆಲ್ಲ ಎಸ್ಕೇಪಿಂಗ್ ಐಡಿಯಾ. ನಾವು ಹೋದ್ರೆ ಅದು ಇದು ಕೇಳ್ತಾರೆ. ನಿಮ್ಮನ್ನು ಕಳಿಸ್ಬಿಟ್ಟು ಆಯ್ತು ಅಂತ ಬರ್ಲಿ, ನಾವು ಹೋದ್ರೆ ಎಲ್ಲ ಸಿಗಾಕೋತಿದ್ದ. ಈ ತರ ಧೋರಣೆಯಿಂದ ಇಂಥ ಆಫೀಸರ್ಗಳಿಂದ ಈ ತರ ಗತಿ ಬಂದಿರೋದು ನೇಚರ್ಗೆ. ಕೋಟೆನಾಡಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅನ್ನದಾತರು ಬರ್ಬಾದಾಗಿದ್ದಾರೆ. ವರುಣನ ಅಬ್ಬರಕ್ಕೆ ಹೂವಿನ ತೋಟಗಳು ಕೊಳೆತು ಬಾಡಿ ಹೋಗುವಂತಾಗಿದೆ. ಸತತ ಮಳೆಯಿಂದ ನೂರಾರು ಎಕರೆ ಹೂದೋಟ ಕೂಡ ನಾಶ ಆಗ್ತಾ ಇದೆ. ನಿರಂತರ ಮಳೆಗೆ ಹೂವಿನ ತೋಟ ಸರ್ವನಾಶ. ಸಾಲದ ಸುಳಿಯಲ್ಲಿ ಸಿಲುಕಿದ ಹೂ ಬೆಳೆಗಾರರು. ಹೀಗೆ ತೋಟದಲ್ಲೇ ಅರಳಿ ನಿಂತಿರೋ ಸೇವಂತಿ ಹೂವು. ಜಿಟಿ ಮಳೆಗೆ ಗಿಡದಲ್ಲೇ ಕೊಳೆಯುತ್ತಿರುವ ಹೂವಿನ ಬೆಳೆ. ಮಳೆಯಲ್ಲೇ ಹೂ ಕಟಾವು ಮಾಡಲು ಹರಸಾಹಸ ಪಡ್ತಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಬರದನಾಡು ಚಿತ್ರದುರ್ಗ ಜಿಲ್ಲೆಯ ಹುಣಸೇಕಟ್ಟೆ ಗ್ರಾಮದಲ್ಲಿ. ಚಿತ್ರದುರ್ಗದ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಹೂವುಗಳನ್ನು ಬೆಳೆಯುತ್ತಾರೆ. ಸೇವಂತಿ, ಕನಕಾಂಬರ, ಮಲ್ಲಿಗೆ, ಚೆಂಡು ಹೂವು ಸೇರಿ ವಿವಿಧ ಜಾತಿಯ ಹೂವು ಬೆಳೆಯುವಲ್ಲಿ ಚಿತ್ರದುರ್ಗ ಗ್ರಾಮೀಣ ಭಾಗದ ಅನ್ನದಾತರು ಪ್ರಸಿದ್ಧಿಯಾಗಿದ್ದಾರೆ.
ಇಲ್ಲಿನ ಪುಷ್ಪರಾಶಿ ನೆರೆಯ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲೂ ಬೇಡಿಕೆ ಇದೆ. ಆದರೆ ಹೂ ಬೆಳೆಗಾರರನ್ನ ತುಂತುರು ಮಳೆ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಕೂಲಿ ನೋಡಿದ್ರೆ ಗಗನಕ್ಕೆ ಹೋಯ್ತು. ಕೂಲಿ ರೇಟ್ 300ರಿಂದ 500 ರೂಪಾಯಿ ಕೂಲಿ. ಹಂಗಾಗ್ಬಿಟ್ಟು ಹೂವು ಎಲ್ಲ ಸಂಪೂರ್ಣ ಎಲ್ಲ ಕೊಳತು ಹೋಗ್ಬಿಟ್ಟಿದೆ. ಗಿಡದಲ್ಲಿ ಕೊಳತು ಹೋಗಿ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ನಮಗೆ ತೋಟಗಾರಿಕೆ ತಹಸೀಲ್ದಾರಿಗೆ ಬರ್ತದ್ದು, ತಹಸೀಲ್ದಾರ್ ತೋಟಗಾರಿಕೆಗೆ ಬರ್ತಾರಂತ ಒಬ್ಬರ ಮೇಲೆ ಒಬ್ಬರು ಸಭಾ ಬೆಳಕೊಂಡು ರೈತರ ಹೊಲದಗಳಿಗೆ ವಿಸಿಟ್ ಕೊಡದಂಗೆ ಇದುವರೆಗೂ ಸಹ ಹೂವಿಗೆ ಒಂದು 10 ರೂಪಾಯಿ ಪರಿಹಾರ ಸಮೇತ ಕೊಟ್ಟಿಲ್ಲ. ಸುಮಾರು ಒಂದು 100 ಹೆಕ್ಟೇರ್ ಪ್ರದೇಶದಲ್ಲಿ ಹೂವನ್ನ ಬೆಳೆದಿದ್ದೀವಿ. ಅದು ಸುಮಾರು ದೀಪಾವಳಿ ಹಬ್ಬದ ಮುಂದೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ 15 ದಿವಸಗಳ ಕಾಲ ಜಿಟಿ ಮಳೆ ಹಿಡಿದು ಹೂವನ್ನ ಕಟಾವು ಮಾಡೋದಕ್ಕೆ ಆಗದ ರೀತಿಯಲ್ಲಿ ಮಳೆ ಬಂದು ಹೂವೆಲ್ಲ ಹಾಳಾಗಿ ಮತ್ತೆ ಗಿಡೆಲ್ಲ ನೀರಲ್ಲಿ ಇದು ಜಿಟಿ ಮಳೆಗೆಲ್ಲ ಗಿಡೆಲ್ಲ ಒಣಗೋಗಂತ ಪರಿಸ್ಥಿತಿ ಬಂತು. ಹೂವೆಲ್ಲ ಪೂರ್ತಿ ಸರ್ವನಾಶ ಆಗಿದೆ. ಮಧ್ಯ ಕರ್ನಾಟಕದಲ್ಲಿ ಸತತ ಸುರಿಯುತ್ತಿರುವ ಜಿಟಿ ಮಳೆ ಹೂವಿನ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ. ಇನ್ನಾದರೂ ಚಿತ್ರದುರ್ಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೈಚಳಿ ಬಿಟ್ಟು ಬೆಳೆ ಹಾನಿ ಕುರಿತು ಸರ್ಕಾರಕ್ಕೆ ವರದಿ ನೀಡಿ ಪರಿಹಾರ ಬಿಡುಗಡೆಗೆ ಮುಂದಾಗಬೇಕಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.